ವೀಕ್ಷಕರೇ, ಕುಂಭರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದರೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನಗಳಿದೆ, ಏನು ಸವಾಲುಗಳಿದೆ, ಏನು ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ, ಆ ಚಾಲೆಂಜ್ಗಳಿಗೆಲ್ಲ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ತುಂಬ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಕುಂಭರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ಕುಂಭರಾಶಿಯವರಂದ ತಕ್ಷಣ ಏನು ಸುಳ್ಳು ಹೇಳಲಿಕ್ಕೆ ಮನಸ್ಸೊಪ್ಪಲ್ಲ, ಸತ್ಯಾನ್ವೇಷಕರು, ನಂಬಿಕಸ್ಥರು. ಏನೋ ನಂಬಿ ಹೋಗ್ಬಿಟ್ರು ಅಂತಂದರೆ, ಆ ಮಾತು ಕೊಟ್ಬಿಟ್ರು ಅಂತಂದರೆ ಆ ಮಾತಿಗೆ ಕಟಿಬದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತಂದರೆ ಕುಂಭರಾಶಿಯವರು ಅಂತ ಹೇಳ್ಬೋದು. ಯಾಕಂತಂದರೆ ಕುಂಭರಾಶಿಯವರಿಗೆ ಸಹಜವಾಗಿ ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆ ಅನ್ನುವಂಥದ್ದು ಇರುತ್ತೆ. ಯಾವತ್ತಿಗೂ ಗೌರವದಿಂದ ಗತ್ತಿನಿಂದ ಬಾಳ್ತಕ್ಕಂತಹ ವ್ಯಕ್ತಿತ್ವ, ಬೇರೆಯವರ ಅಧೀನದಲ್ಲಿ ಬಾಳಲಿಕ್ಕೆ ಯಾವತ್ತಿಗೂ ಇಷ್ಟಪಡೋದಿಲ್ಲ, ಸ್ವತಂತ್ರವಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿ. ಕೆಲವೊಂದು ಊಹೆಯನ್ನು ಮಾಡ್ಕೋತಾರೆ. ಜ್ಞಾನ ಯಾವ ರೀತಿ ಇರುತ್ತೆ ಅಂತಂದರೆ ಅಡ್ವಾನ್ಸ್ ಆಗಿ ಇದು ಹಿಂಗೆ ಆಗ್ಬೋದು ಅಂತ ಥಿಂಕ್ ಮಾಡ್ಕೊಳ್ಳೋದ್ರಲ್ಲಿ ಕುಂಭರಾಶಿಯವರು ನಿಸ್ಸೀಮರು. ಅದೆಷ್ಟೋ ಸಲ ಆಗಿರುತ್ತೆ. ನೋಡು, ನಾನು ಇದನ್ನು ಮೊದಲೇ ಹೇಳಿದ್ದೆ ಇದೇ ರೀತಿ ಆಗುತ್ತೆ ಅಂತ, ಹಿಂಗೆ ಆಗಿದೆ ನೋಡಿ ಅಂಥೇಳಿ ಅದೆಷ್ಟೋ ಸಲ ನಿಮ್ಮ ಜೀವನದಲ್ಲಿ ಆಗಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಉಚಿತವಾಗಿ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಜೊತೆಗೆ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನೋಡಿ, ಒಂದು ಸವಾಲುಗಳು ಅನ್ನುವಂಥದ್ದು ನಿಮಗೆ ಹೊಸದೇನಲ್ಲ. ಯಾಕಂತಂದರೆ ಕೆಲವೊಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತೀರಿ, ಒಂದು ಮುಂಚೂಣಿಯಲ್ಲಿರ್ತೀರಿ. ನೀವು ಮನೆ ಅಂತಂದಾಗ ಮನೆಯ ಮುಂಚೂಣಿಯ ಸದಸ್ಯರಾಗಿರ್ತೀರಿ, ಒಂದು ಸಮಾಜ ಅಂದಾಗ ಸಮಾಜದ ಮುಂಚೂಣಿ ಸದಸ್ಯರಾಗಿರ್ತೀರಿ. ಒಂದು ನಾಯಕತ್ವದ ಗುಣಗಳು ನಿಮ್ಮ ಹತ್ರ ಇರೋದರಿಂದ ಜವಾಬ್ದಾರಿ ರಿಸ್ಕನ್ನು ತೆಗೆದುಕೊಳ್ತಕ್ಕಂಥ ಮನಸ್ಥಿತಿ ಕುಂಭರಾಶಿಯವರಲ್ಲಿ ಇರುತ್ತೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಈ ಮುಂಚೂಣಿಯಲ್ಲಿದ್ದಾಗ ಅವರಿಗೆ ಸವಾಲುಗಳು, ಸಂಕಷ್ಟಗಳು ಜಾಸ್ತಿ ಸಹಜವಾಗಿ ಅಲ್ವಾ. ಈ ಸವಾಲುಗಳು, ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ನಿಮ್ಮ ಮುಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳಾಗಿರುತ್ತೆ. ದೊಡ್ಡದಾಗಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆಯಲ್ಲಿರ್ತೀರಿ. ಆದರೆ ದೊಡ್ಡದು ಮಾಡದೇ ಇದ್ದರೂ ಕೂಡ ನೀವಿರುವಂಥ ಪರಿಸ್ಥಿತಿಗೆ ಅನುಸಾರವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮಾಡಬಹುದು ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ಪ್ರಾಬ್ಲಮ್ ಏನಾಗ್ತಾ ಇದೆ, ದುಡ್ಡು ಬರ್ತಾ ಇದೆ ಆದರೆ ಬಂದಿರುವಂಥದ್ದು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ, ಏನೋ ಒಂದು ಸಮಸ್ಯೆ ಬಂದು ಅಟಕಾಯಿಸ್ಕೊಳ್ತಾ ಇದೆ, ಏನು ಮಾಡಲಿ ಅನ್ನುವಂತಹ ಚಿಂತೆ ಸಹಜವಾಗಿ ನಿಮ್ಮ ಹತ್ರ ಒಂದು ಕಾಡ್ತಾ ಇರುತ್ತೆ. ಆದಾಯ ಇದ್ದರೂ ಕೂಡ ಕೆಲವೊಂದು ಜನರಿಗೆ ಆದಾಯದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ. ಕೆಲವೊಂದು ಜನರಿಗೆ ಆದಾಯ ಬರ್ತಾ ಇರುತ್ತೆ, ದುಡ್ಡು ಉಳಿತಾಯಕ್ಕಾಗಲ್ಲ. ಆವಾಗ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಎಲ್ಲರಿಗೂ ಆದಾಯ ಇದ್ದವ್ರಿಗೂ ಇಲ್ಲದೆ ಇರೋರಿಗೂ ಅದೇ ಒಂದು ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಖರ್ಚಿಗೆ ನೀವು ಕಡಿವಾಣವನ್ನು ಹಾಕಬೇಕು. ದುಡಿಮೆಯ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಜೊತೆಗೆ ಖರ್ಚಿಗೆ ಕಡಿವಾಣವನ್ನು ಹಾಕಿದ್ದೇ ಆದರೆ ಖಂಡಿತವಾಗಿಯೂ ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ. ಇದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಒಂದು ಲಿಸ್ಟನ್ನು ಮಾಡಿಕೊಳ್ಳಿ. ಯಾವುದು ಬೇಡದೇ ಇರುವಂಥ ಖರ್ಚಿದೆ ಆ ಖರ್ಚಿಗೆ ಮೊದಲು ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಖಂಡಿತ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒತ್ತಡ ಅಂತೂ ಇದ್ದೇ ಇರುತ್ತೆ. ಏನಪ್ಪ ಇವೆಲ್ಲ ಸಮಸ್ಯೆ ಇದೆ, ಕಮಿಟ್ಮೆಂಟ್ಗಳಿದೆ, ಹೆಂಗೆ ಸರಿ ಮಾಡಲಿ, ನಾನು ಸಾಲ ಕೊಡಬೇಕಾಗಿದೆ ಯಾರಿಗೋ ಅಥವಾ ಸಾಲ ತೆಗೆದುಕೊಂಬರ್ಬೇಕಾಗಿದೆ, ಇದನ್ನೆಲ್ಲವನ್ನು ಯಾವ ರೀತಿ ನಿಭಾಯಿಸಲಿ ಅನ್ನುವಂಥ ಒಂದು ಚಿಂತೆ ಇರುತ್ತೆ. ಅದು ಚಿಂತೆ ಮಧ್ಯದಲ್ಲಿ ಧೈರ್ಯವಾಗಿ ಮುನ್ನುಗ್ಗುವಂಥ ಕಲೆ ಅಂತೂ ನಿಮಗಿದ್ದೇ ಇದೆ. ಧೈರ್ಯವಾಗಿ ಮುನ್ನುಗ್ಗಿ, ಒಂದು ಎಚ್ಚರಿಕೆಯಿಂದ ಮುನ್ನುಗ್ಗಿ. ಧೈರ್ಯವಾಗಿ ಮುನ್ನುಗ್ಗೋದ್ರ ಜೊತೆಯಲ್ಲಿ ಎಚ್ಚರಿಕೆಯಿಂದ ಮುನ್ನುಗ್ಗಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಆದರೆ ಇನ್ನೊಂದು ಎಚ್ಚರಿಕೆ ಏನು ಗೊತ್ತಾ, ದುಡುಕಿನಿಂದ ಮಾತಾಡ್ಲಿಕ್ಕೆ ಹೋಗಬಾರ್ದು. ಆವೇಶ, ಸಿಟ್ಟು, ಕೋಪ ಎಲ್ಲರಿಗೂ ಇರುತ್ತೆ. ಆದರೆ ನಿಮಗೆ ಎಷ್ಟೋ ಸಲ ಏನೋ ಯಾರಿಂದನೂ ಅನ್ಯಾಯ ಆಗಿರುತ್ತೆ, ಅಥವಾ ಯಾರಿಂದ ನಿಮ್ಮ ಕೆಲಸ ತಗೊಂಡು ನಿಮಗೆ ಕೈ ಬಿಟ್ಟಿರ್ತಾರೆ, ಅಥವಾ ನಿಮಗೆ ಕೇರ್ ಮಾಡಿರಲ್ಲ, ಏನೋ ಒಂದು ತೊಂದರೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ವಿರೋಧಿಸುವಂಥದ್ದು ತಪ್ಪಲ್ಲ, ಆದರೆ ಅದನ್ನು ಹಾರ್ಡಾಗಿ ಸ್ಟ್ರಾಂಗ್ ಆಗಿ ಬೇಡ.
ಬಂದು ಬೇರೆಯವರಿಗೆ ವಿರೋಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಮಾತನಾಡುವಾಗ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ಏನೋ ಒಂದು ಸಡನ್ನಾಗಿ ಮಾತಾಡ್ಕೊಂಡ್ಬಿಟ್ಟು ನೀವು ಒಳ್ಳೇದು ಮಾಡಿದ್ರೆ ಕೆಲವೊಂದು ಜನ ಮಾತಾಡಿದ್ರೆ ಕೆಲವೊಂದು ಜನ ಸಹಿಸಲ್ಲ. ಇನ್ನು ಏನಾದರೂ ರ್ಯಾಶ್ ಆಗಿ ಮಾತಾಡಿದ್ರೆ ಅದು ತಪ್ಪಾಗಿ ಭಾವಿಸುವಂತಹ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಂಡು ಮಾತನಾಡತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನೂ ನಾನು ಬಹಳಷ್ಟು ವಿಚಾರಗಳನ್ನು ಹೇಳಬೇಕು ಈ ವಿಡಿಯೋದಲ್ಲಿ, ಆದರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಜನ್ಮ ಜಾತಕ ಫಲ ನಿಮ್ಮದೇ, ಸ್ವತಃ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ. ಇದು ಬೇರೆಯವ್ರದಲ್ಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು. ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜಾತಕ ಸಿಗ್ತಾ ಇದೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆಯಿಂದ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಅಂತೂ ಸಿಗುತ್ತೆ. ಯಾವತ್ತಿಗೂ ನೀವು ಸ್ವಾಭಿಮಾನಿಗಳು, ಯಾವತ್ತಿಗೂ ನೀವು ಬೇರೆಯವರ ಒಂದು ನಿರೀಕ್ಷೆ ಇಟ್ಕೊಂಡವರಲ್ಲ. ನಾನು ದುಡಿಬೇಕು, ನಾನು ತಿನ್ನಬೇಕು ಅನ್ನುವಂತಹ ಸ್ವಾಭಿಮಾನದಿಂದ ಬಂದವರು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಅನಿರೀಕ್ಷಿತವಾಗಿರತಕ್ಕಂತಹ ಸ್ವಗ್ರಹ ಅಥವಾ ಭೂಮಿಯ ಲಾಭಗಳು ಕೂಡ ಕಂಡುಬರುತ್ತೆ. ಏನೋ ಒಂದು ನಿರೀಕ್ಷೆ ಮಾಡಿರಲ್ಲ, ಸಡನ್ ಆಗಿ ಏನೋ ಒಂದು ಒದಗಿ ಬರುತ್ತೆ ಸನ್ನಿವೇಶಗಳು. ಕೆಲವೊಂದು ಜನರಿಗೆ ಅವಕಾಶಗಳು ಸರಿಯಾಗಿದೆ, ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ವಿದ್ಯಾಭ್ಯಾಸದಲ್ಲಿ ಉನ್ನತಿ ಪಡೆಯುವಂತಹ ಸಾಧ್ಯತೆಗಳಿದೆ. ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಎಫರ್ಟನ್ನು ಆಗ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಕಾಣುವಂಥ ಸಾಧ್ಯತೆಗಳಿದೆ. ಸಂತಾನದ ಭಾಗ್ಯವು ಕೂಡ, ನೀವು ಮಕ್ಕಳಾಗಲಿಲ್ಲ ಅಥವಾ ಮಕ್ಕಳ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯ ಅವಕಾಶ ಇದೆ. ಪಾಲುಗಾರಿಕೆಯ ವ್ಯಾಪಾರದಲ್ಲಿ ಬೇಡ, ಯಾಕಂದರೆ ಅಲ್ಪ ಪ್ರಮಾಣದ ಲಾಭವಿದ್ದರೂ ಕೂಡ ಪಾಲುದಾರಿಕೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವೇನೇ ಮಾಡಿದರೂ ಸ್ವತಂತ್ರವಾಗಿ ಮಾಡಿ, ಖಂಡಿತ ನೀವು ಅದು ಎಷ್ಟೇ ಹದಗೆಟ್ಟಿರುವಂಥ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಪಾಸಿಟಿ ನಿಮ್ಮಲ್ಲಿದೆ. ಇನ್ನು ಕೆಲವೊಂದು ಜನ ವಿದ್ಯಾರ್ಜನೆಗಾಗಿ ಏನಾಗುತ್ತೆ, ನೀವು ಡಾಕ್ಟ್ರೋ, ಇಂಜಿನಿಯರೋ, ಲಾಯರೋ, ವಕೀಲರು ಅಥವಾ ಬೇರೆ ಏನೋ ಒಂದು ಪದವಿಯನ್ನು ಪಡೀಲಿಕ್ಕೆ ವಿದೇಶಕ್ಕೆ ಹೋಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೂತನವಾದಂಥ ವಾಹನವನ್ನು ಕೊಳ್ಳುವಂಥ ಸಾಧ್ಯತೆಗಳಿದೆ. ವೈದ್ಯರಿಗೆ ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು, ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ನೋಡಿ, ವ್ಯಾಪಾರಸ್ಥರು ನೀವು ಏನೇ ಥರದ ವ್ಯಾಪಾರ ಮಾಡಿ, ಚಿಕ್ಕ ವ್ಯಾಪಾರದಿಂದ ಬೃಹತ್ ಆಗಿರತಕ್ಕಂಥ ಉದ್ಯಮದವರೆಗೆ ನೀವು ಏನೇ ಥರದ ವ್ಯಾಪಾರ ಮಾಡಿದರೂ ಲಾಭ ಅಂತೂ ಇದೆ. ಯಾಕಂದರೆ ನಿಮ್ಮ ಹತ್ರ ಒಂದು ಟೆಕ್ನಿಕಲ್ ಮೈಂಡ್ ಅಂತೂ ತುಂಬ ಸಿಕ್ಕಾಪಟ್ಟೆ ಇರುತ್ತೆ. ಬೇರೆಯವ್ರು ಹೇಳ್ತಿರ್ತಾರೆ, ಏನಪ್ಪ ನಿಮ್ಮನ್ನು ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ ಅನ್ನುವಂಥ ಮಾತನ್ನು ಭಾಳಷ್ಟು ಜನ ಹೇಳಿರ್ತಾರೆ. ಯಾಕಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನೀವು ನಿಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಸ್ಟೈಲ್ ಇರುತ್ತೆ, ಆ ರೀತಿ ಮಾಡ್ತಾ ಇರ್ತೀರಿ. ಖಂಡಿತವಾಗಿಯೂ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಲಾಭಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಇದೆ. ಇನ್ನು ರಾಜಕಾರಣಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ, ಹೆಚ್ಚಿನ ಲಾಭಗಳು ಸಿಗುತ್ತೆ, ಹೆಚ್ಚಿನ ಹುದ್ದೆಗಳು ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ರಾಜಕಾರಣಿಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ತೆರೆಮರೆಯ ಕಲಾವಿದರಿಗೆ ಅಥವಾ ಫ್ರಂಟಲ್ಲಿರ್ತಕ್ಕಂಥ ಕಲಾವಿದರಿಗೆ ಅವಕಾಶಗಳು ಸಿಗ್ತವೆ. ಅವಕಾಶಗಳು ಸಿಕ್ಕಿರುವಂಥದ್ದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಅದರಿಂದ ಇನ್ನೂ ನಿಮ್ಮ ಭವಿಷ್ಯದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳ ಒಳ್ಳೆಯ ಲಾಭಗಳು, ಪ್ರಯೋಜನಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಉಪಯೋಗಿಸ್ಕೋಬೇಕು. ಜನಗಳು ಸ್ವಲ್ಪ ಯಾವ ಥರ ಇದ್ದಾರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ನಡೆದ್ರೆ ಏನು ತೊಂದರೆಗಳಿಲ್ಲ, ಮಾಡ್ಕೋಬೋದು.
ಇನ್ನು ಈ ತಿಂಗಳ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕೆಲವೊಂದು ಸವಾಲುಗಳು ಇದೆ, ಎಚ್ಚರಿಕೆಗಳು ಇದೆ, ಮತ್ತು ಒಳ್ಳೆ ಫಲಗಳು ಇದೆ. ಮಿಶ್ರಿತವಾಗಿರ್ತಕ್ಕಂಥ ಫಲ ಇದೆ. ಅದನ್ನು ಭಾಳ ಪಾಸಿಟಿವ್ ಆಗಿ ತಗೊಂಡು ಪ್ಲಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ದೆ ಆದರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡ್ಕೋಬೋದು ಅನ್ನುವಂಥದ್ದಂತೂ ಸ್ಪಷ್ಟ. ಇನ್ನು ನಿಮಗೆ ದೈವ ಕೃಪೆ ಬೇಕಲ್ವಾ, ಆ ಕೆಲವೊಂದು ಸುಲಭವಾದ ಅದ್ಭುತವಾದ ಪರಿಹಾರಗಳಿದೆ. ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇನ್ನೂ ಅದಕ್ಕಿಂತ ಹೆಚ್ಚಿನ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಏಪ್ರಿಲ್ ತಿಂಗಳ ಮಾಸಭವಿಷ್ಯ ಸಿಗುತ್ತೆ. ಹೋಗಿ ನಿಮಗೆ ಬೇಕಾಗಿರುವಂಥ ವಿಡಿಯೋನ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಅದ್ಭುತವಾದ ಪರಿಹಾರಗಳೇನು ಅಂತಂದರೆ ನೋಡಿ, ಶ್ರೀ ಮಹಾಗಣಪತಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಶ್ರೀ ನರಸಿಂಹಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಅನುಕೂಲಕರವಾಗಿರತಕ್ಕಂಥ ಫಲ ಸಿಗುತ್ತೆ. ಜೊತೆಗೆ ಮಹಾರುದ್ರ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಸ್ವಲ್ಪ ಯಾವುದೋ ಒಂದು ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಅದ್ಭುತವಾದ ಫಲ ಸಿಗುತ್ತೆ. ಅದ್ಭುತವಾದ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.